ಸಿ.ಟಿ. ರವಿ ಅವರನ್ನು ಮೊನ್ನೆ ಪೊಲೀಸರು ಬಂಧಿಸಿ ಸುವರ್ಣಸೌಧದಿಂದ ಕರ್ಕೊಂಡು ಹೋದ್ಮೇಲೆ ಅವ್ರಿಗಿದ್ದ ಒಂದು ಆಪ್ಷನ್ ಏನಂತಂದರೆ ಅರೆಸ್ಟ್ ತೋರಿಸಿದಾಗ ರಾತ್ರೋರಾತ್ರಿ ಜಡ್ಜ್ ಮುಂದೆ ಹಾಜರುಪಡಿಸ್ಬೋದಾಗಿತ್ತು. ಎಷ್ಟೋ ಸರ್ತಿ ಮಾಡಿದ್ದಾರೆ, ಮಧ್ಯರಾತ್ರಿ ಎಲ್ಲ ಮನೆ ಕರ್ಕೊಂಡು ಹೋಗಿದ್ದಾರೆ, ಅರೆಸ್ಟ್ ಮಾಡಿಸ್ಬಿಟ್ಟು ಯಾವುದಾದ್ರೂ ಒಂದು ಸ್ಟೇಷನ್ ಇರಿಸ್ಬೋದಾಗಿತ್ತು. ಆದರೆ ರಾತ್ರಿ ಇಡೀ ಸುತ್ತಾಡಿಸಿದ್ರಲ್ಲ, ಇಲ್ಲೇ ಅನುಮಾನ ಬರೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಗೃಹ ಸಚಿವರಿಗೆ ವಿಚಾರಗಳೇ ಗೊತ್ತಿಲ್ಲ, ಹಾಗಾದರೆ ಮೂರನೇ ವ್ಯಕ್ತಿ ಇದ್ದಾರೆ, ಅವರೇ ಕಾರಣ ಅಂತ BJP ನಾಯಕರ ಆರೋಪ. ನಾವು ಹೇಳ್ತಿರೋದಲ್ಲ, BJP ನಾಯಕರಿಗೆ ಅನುಮಾನ ಶುರುವಾಗಿರೋದೇ ಅದು. ಆ ಮೂರನೇ ವ್ಯಕ್ತಿ ಬೇರೆ ಯಾರೂ ಅಲ್ಲ, DCM DK ಶಿವಕುಮಾರ್ ಅಂತ. ಇಡೀ ಪ್ರಕರಣವನ್ನು DK ಶಿವಕುಮಾರ್ ಓವರ್ಟೇಕ್ ಮಾಡಿದ್ದು, ಅಂದರೆ ಟೇಕ್ ಓವರ್ ಮಾಡಿದ್ರು. ಅಂದರೆ ಎಲ್ಲರ ಜವಾಬ್ದಾರಿಯನ್ನು ಅವರೇ ಹೊತ್ಕೊಂಡು ಎಲ್ಲದಕ್ಕೂ ಅವರೇ ಉತ್ತರ ಕೊಡೋದಕ್ಕೆ ಶುರು ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದಲ್ಲಿ ಡಬಲ್ ಪವರ್ ಸೆಂಟರ್ ಪ್ರಾಬ್ಲಮ್ ಇದ್ದೇ ಇದೆ, ಇವತ್ತು ಅಂತಲೇ ಅಲ್ಲ, ಮೊದಲಿಂದನೂ ಇದೆ. ಇಡೀ ಕೇಸ್ ಹ್ಯಾಂಡಲ್ ಮಾಡುವ ವಿಚಾರದಲ್ಲಿ ಗೊಂದಲ ಮಾಡಿಕೊಂಡ್ರು. ಯಾರಾದರೂ ಒಬ್ಬರು ಹ್ಯಾಂಡಲ್ ಮಾಡಬೇಕಾಗಿತ್ತು, ಮುಖ್ಯಮಂತ್ರಿಗಳು ಇಂಟರ್ಫಿಯರ್ ಆಗಲಿಲ್ಲ, ಹೋಮ್ ಮಿನಿಸ್ಟ್ರು ಬೆಂಗಳೂರಿನಲ್ಲಿದ್ದರು. ಹಾಗಾಗಿ DK ಶಿವಕುಮಾರ್ ಎಲ್ಲೋ ಇದ್ದವರು ಓಡ್ ಬಂದು ಇವೆಲ್ಲ ಅಂದರೆ ಡಬಲ್ ಡಿಸೈಡ್ ಫ್ಯಾಕ್ಟ್ರಿದು. ಹಾಗಾಗಿ ಪ್ರಕರಣದ ಮೇಲೆ ಪ್ರಭಾವ ಬೀರ್ತಾ ಅಂತ ನನಗೆ ಆಶ್ಚರ್ಯ ಆಗಿದ್ದು ಯಾವಾಗ ಗೊತ್ತಾ, ನಿನ್ನೆ ಬೆಳಗ್ಗೆ ಹೋಮ್ ಮಿನಿಸ್ಟರ್ ಹತ್ರ ಹೋಗಿ ಕೇಳಿದ್ರೆ, ಸರ್ ಇಷ್ಟೆಲ್ಲ ಆಗಿದೆಯಲ್ಲ ಅಂತ. ಹೌದಾ, ನಂಗೆ ಗೊತ್ತೇ ಇಲ್ಲ, ಮಾಹಿತಿ ತರಿಸ್ಕೋತೀನಿ ಅಂತಾರೆ. ಒಬ್ಬ ಹೋಮ್ ಮಿನಿಸ್ಟರ್ಗೆ ಅವ್ರದ್ದೇ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಫಸ್ಟು ಅಪ್ಡೇಟ್ ಮಾಡಬೇಕಾಗಿರೋದೇ ಇವ್ರಿಗೆ ಗೊತ್ತಿಲ್ಲದೇನೆ ಇಡೀ ರಾತ್ರಿ ಸುತ್ತಾಡಿಸಿದ್ದಾರೆ ಪೊಲೀಸರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ನೋಡಿ, ಪೊಲೀಸರ ನಡೆ ಮೇಲೆ ಅನುಮಾನ ಬರೋದಕ್ಕೆ ಕಾರಣ ಒಂದು, ಸಿ.ಟಿ. ರವಿನ ಅರೆಸ್ಟ್ ಅಂತ ತೋರಿಸಿದ್ರು, ಫೈನ್. ಅರೆಸ್ಟ್ ಅಂತ ತೋರಿಸಿದ ಮೇಲೆ ರಾತ್ರೋರಾತ್ರಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು, ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಲಿ ಇಟ್ಕೋಬೋದಾಗಿತ್ತು. ಬೇಡ, ನಿನ್ನೆ ಇದು ಜಿಲ್ಲಾ ನ್ಯಾಯಾಲಯದಲ್ಲಿ ಸೆಟಲ್ಮೆಂಟ್ ಆಗಲ್ಲ ಅಂತ ಗೊತ್ತಿರುತ್ತೆ ಎಂಥವ್ರಿಗೂ, ಜನಪ್ರತಿನಿಧಿಗಳ ನ್ಯಾಯಾಲಯ ಅಥವಾ ಹೈಕೋರ್ಟ್ನಲ್ಲೇ ಆಗೋದು ಅಂತ. ಆದರೂ ಕರ್ಕೊಂಡೋಗಿ ಅಲ್ಲಿ ಕೂರಿಸ್ಕೊತಾರೆ. ಅಂದರೆ ಇವೆಲ್ಲವೂ ಕೂಡ ಸ್ಕ್ರಿಪ್ಟೆಡ್ ಅಂತ ಅನ್ನಿಸ್ತಾ ಇದೆ. ಯಾರೋ ಮೂರನೇ ವ್ಯಕ್ತಿ ಅಥವಾ ಡಿ ಕೆ ಶಿವಕುಮಾರ್ ಇದರ ಹಿಂದೆ ಇದ್ದಾರೆ ಅಂತಕ್ಕಂಥದ್ದು BJPಗರ ಆರೋಪ. ತಾವೇನು ಹೇಳ್ತೀರಾ? ಅರವಿಂದ್, ಹೌದು, ಆ DK ಶಿವಕುಮಾರ್ ಮೇಲೆನೆ BJP ನಾಯಕರು ಆರೋಪ ಮಾಡ್ತಿರುವಂತದ್ದು. ಯಾಕೆಂದ್ರೆ ನೀವು ಹೇಳಿದಾಗೆ ಹೌದು, ಅವರನ್ನ ಸಿ.ಟಿ. ರವಿಯನ್ನ ಅರೆಸ್ಟ್ ಮಾಡಿದ ಕೂಡಲೇ ನೇರವಾಗಿ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಬಹುದಾಗಿತ್ತು, ಮುಂದಿನ ಪ್ರಕ್ರಿಯೆಗಳು ಮಾಡಬಹುದಾಗಿತ್ತು. ಅದನ್ನೇ ಪೊಲೀಸರು ಅದನ್ನ ಮಾಡಲಿಲ್ಲ. ಪೊಲೀಸ್ ಸ್ಟೇಷನ್ ಇಟ್ಕೊಂಡ್ರು. ನಾವು ಹೇಳಿದಾಗೆ 500-600 ಕಿಲೋಮೀಟರ್ ಸುತ್ತಾಡಿಸಿದ್ರು. ಸಿ.ಟಿ. ರವಿ ಹೇಳ್ತಾರೆ, ನಾನು ಎಲ್ಲ ಕಬ್ಬಿನ ಗದ್ದೆ ಕರ್ಕೊಂಡು ಹೋಗಿದ್ರು, ಮಾಧ್ಯಮಗಳನ್ನ ಕಣ್ತಪ್ಪಿಸಿ ಅವರನ್ನ ಕರ್ಕೊಂಡು ಹೋಗುವಂತ ಪ್ರಯತ್ನ ಆಯ್ತು. ಇದೆಲ್ಲವೂ ಕೂಡ ಆದಂತ ಸಂದರ್ಭದಲ್ಲಿ ಬೆಳಗ್ಗೆ ಪರಮೇಶ್ವರರ ರಿಯಾಕ್ಷನ್ ಅನ್ನ ನೀವು ಹೇಳ್ತಿದ್ರಿ. ಹೌದಾ, ಈ ರೀತಿ ಆಯ್ತಾ, ಗೊತ್ತಿಲ್ಲ, ಮಾಹಿತಿ ತೆಗೆದುಕೊಳ್ತೀನಿ ಅಂತ ಪರಮೇಶ್ವರ್ ಅವರು ಹೇಳಿದ್ರು. ಹಾಗಾದ್ರೆ ಅಲ್ಲಿಗೆ ಪರಮೇಶ್ವರ್ ಅವರಿಗೆ ಯಾವೇ ವಿಚಾರ ಗೊತ್ತಿಲ್ಲ, ಗೃಹ ಸಚಿವರು, ಗೃಹ ಇಲಾಖೆಯ ಹೆಡ್, ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ಅಂದ್ರೆ ಮತ್ತೆ ಪೊಲೀಸರು ಯಾರ ಸೂಚನೆ ಮೇಲೆ ಇವೆಲ್ಲ ಪ್ರಕ್ರಿಯೆಗಳನ್ನ ಮಾಡಿದ್ರು? ಒಬ್ಬ ಜನಪ್ರತಿನಿಧಿ ಹೀಗಾದ್ರೆ ಸಾಮಾನ್ಯ ಜನಪ್ರತಿನಿಧಿ ಏನು ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ. ಹಾಗಾಗಿನೇ BJP ನಾಯಕರು ನಿನ್ನೆಯಿಂದನೂ ಕೂಡ ಆರೋಪ ಮಾಡ್ತಿರುವಂತದ್ದು, ಮೂರನೇ ವ್ಯಕ್ತಿ ಈ ಎಲ್ಲಾ ಘಟನೆಯಿಂದ ಇದ್ದಾರೆ. ಆ ಮೂರನೇ ವ್ಯಕ್ತಿಯೇ DCM DK ಶಿವಕುಮಾರ್. ಅವರ ಆದೇಶದ ಮೇರೆಗೆ ಪೊಲೀಸರು ಈ ರೀತಿಯಾಗಿ ನಡ್ಕೊಂಡಿದ್ದಾರೆ. ಸಿ.ಟಿ. ರವಿಯನ್ನ ಸುತ್ತಾಡಿಸುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ನಿರಂತರವಾಗಿ ಕರೆ ಬರ್ತಿತ್ತು. ಆ ಕರೆಯ ಆದೇಶದ ಮೇಲೆನೆ ಪೊಲೀಸರು ನಡ್ಕೊಳ್ತಿದ್ರು ಅನ್ನುವಂತ ಆರೋಪವನ್ನ ಸ್ವತಃ ಏನು BJP ನಾಯಕರು ಮತ್ತೆ ಸಿ.ಟಿ. ರವಿ ಹೇಳ್ತಿದ್ದಾರೆ. ಹಾಗಾಗಿನೇ BJP ನಾಯಕರ ಒಂದು ಅನುಮಾನಕ್ಕೂ ಎಡೆ ಮಾಡಿಕೊಡುವಂತೆ ಇಲ್ಲಿನ ಪೊಲೀಸರ ವರ್ತನೆಗಳು ಆಗಿದ್ದಾವೆ. ಹಾಗಾಗಿನೇ ಮೂರನೇ ವ್ಯಕ್ತಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಅವರೇ ವೈಯಕ್ತಿಕವಾಗಿ ಇದನ್ನ ತೆಗೆದುಕೊಂಡಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಪವರ್ ಸೆಂಟರ್ ಶೇರ್ ಆಗಿದೆ, ಯಾರೋ ಒಬ್ರು ಹಿಂದೆ ನಿಂತ್ಕೊಂಡು ಇದನ್ನ ಆಡಿಸಿದ್ದಾರೆ ಆಟವನ್ನ ಅನ್ನುವ ಮೂಲಕ ರಾಜ್ಯ ಸರ್ಕಾರದಲ್ಲಿ, ಅದು ಕೂಡ ಈ ಸರ್ಕಾರದಲ್ಲಿ 2 ಪವರ್ ಏನು ಕೇಂದ್ರಗಳಿದ್ದಾವೆ. ಅದು DK ಶಿವಕುಮಾರ್ ಅನ್ನುವಂತ ಅನುಮಾನವನ್ನ BJP ನಾಯಕರು ವ್ಯಕ್ತಪಡಿಸಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.